ನಮಸ್ಕಾರ ವೀಕ್ಷಕರಿ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ರಾಯಚೂರಿನ ಮಾನ್ವಿ ಪಟ್ಟಣದ ಅಕ್ಬರಿಯ ಮಸ್ಜಿದ್ ಸಮೀಪ ಮೈದಾನದಲ್ಲಿ ಸಾಮೂಹಿಕ ಸರಳ ವಿವಾಹ ನೆರವೇರಿತು. 121 ಜೋಡಿಗೆ ಮಾನ್ವಿ ಅಕ್ಬರ್ ಪಾಷಾ ನೇತೃತ್ವದಲ್ಲಿ ಸರಳ ವಿವಾಹ ನಡೆದಿದ್ದು ಗಣ್ಯರು ಉಪಸ್ಥಿತರಿದ್ದರು. ಮಾನ್ವಿ ಅಕ್ಬರ್ ಪಾಷಾ ನೇತೃತ್ವದಲ್ಲಿ 121 ಜೋಡಿಗಳಿಗೆ ಸಾಮೂಹಿಕ ಸರಳ ವಿವಾಹ. ಸೈಯದ್ ಅಕ್ಬರ್ ಹುಸೇನ್ ಪಾಷಾರವರ ನೇತೃತ್ವದಲ್ಲಿ ದಾರುಸ್ಸಲಾಂ ಫೌಂಡೇಶನ್ ವತಿಯಿಂದ 121 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ರವಿವಾರ ರಾಯಚೂರಿನ ಮಾನ್ವಿ ಪಟ್ಟಣದ ಅಕ್ಬರಿಯಾ ಮಸೀದಿ ಸಮೀಪ ಮೈದಾನದಲ್ಲಿ ನೆರವೇರಿತು. ಅಕ್ಬರ್ ಪಾಷಾರವರ ಪುತ್ರನ ವಿವಾಹದೊಂದಿಗೆ ಬಡ ಮಧ್ಯಮ ವರ್ಗದ 121 ಜೋಡಿಗಳ ಸಾಮೂಹಿಕ ಸರಳ ವಿವಾಹ ಮಾಡುವ ಮೂಲಕ ದೇಶಕ್ಕೆ ದೊಡ್ಡ ಸಂದೇಶ ನೀಡಿದ್ದಾರೆ. ತಮ್ಮ ಕುಟುಂಬದ ಸಂತೋಷದಂತೆ ಎಲ್ಲಾ ಕುಟುಂಬಗಳು ಸಂತೋಷ ಪಡಬೇಕು ಎಂದು ಅವರು ಬಯಸಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಅನುಕೂಲಸ್ಥ ಎಲ್ಲರಿಗೂ ಈ ರೀತಿ ಮಾಡುವ ಮನಸ್ಸು ಬರಬೇಕು ಎಂದು ಈ ಕಾರ್ಯಕ್ರಮದ ಮೂಲಕ ಸಂದೇಶ ಸಾರಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಎನ್ಎಸ್ ಬೋಸರಾಜು, ಸಿಂಧನೂರು ಶಾಸಕ ಹಂಪನಗೌಡ ಬಾರ್ದಲಿ, ಶಾಸಕ ಹಂಪಯ್ಯ ಸಾಹುಕಾರ್, ರವಿ ಬೋಸರಾಜ್, ವಿಜಯಾನಂದ ಕಾಶಪ್ಪನವರ್, ಬಿವಿ ನಾಯಕ್, ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್, ಜಮಾಅತೆ ಇಸ್ಲಾಮಿ ಹಿಂದೂ ರಾಷ್ಟ್ರೀಯ ಉಪಾಧ್ಯಕ್ಷ ಸೈಯದ್ ವಲಿ, ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಸಾಮೂಹಿಕ ಕಾರ್ಯಕ್ರಮದಲ್ಲಿ ಅಭೂತಪೂರ್ವ ಬೆಂಬಲ ಜನರಿಂದ ದೊರಕ್ತಾ ಇದೆ. ಸುಮಾರು 24 ಉಪಸಮಿತಿಗಳನ್ನು ಮಾಡಿಕೊಂಡು ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಈ ಕಾರ್ಯಕ್ರಮದ ಆರ್ಗನೈಸರ್ಗಳು ಮಾಡಿದ್ದಾರೆ. ವಿಶೇಷವಾಗಿ ಊಟದ ವ್ಯವಸ್ಥೆ ಈಗಾಗಲೇ 6,000-7,000 ಜನರು ಬೆಳಗಿನ ಉಪಹಾರವನ್ನು ಸೇವಿಸಿದ್ದಾರೆ. ಇನ್ನು 20,000 ಜನ ಮಧ್ಯಾಹ್ನದ ಊಟದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಂತ ಒಂದು ಸನ್ನಿವೇಶ ಇದೆ. 121 ವಧುವರರು ಇದರಲ್ಲಿ ಭಾಗವಹಿಸಿರುವಂತದ್ದು ಬಹಳ ಸಂತೋಷದ ವಿಷಯ. ಈ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬಯಸ್ತಾ ಇರೋದೇನು ಅಂತ ಹೇಳಿದ್ರೆ, ಇಂಥ ಕಾರ್ಯಕ್ರಮಗಳು ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಆಗಲಿ, ಅದರ ಜೊತೆಗೆ ವಿವಾಹದ ಹೆಸರಲ್ಲಿ ಆಗ್ತಿರುವಂತಹ ದುಂದು ವೆಚ್ಚವನ್ನು ನಿಲ್ಲಿಸುವಂತದ್ದು ಮತ್ತು ಸರಳವಾದಂತಹ ವಿವಾಹಗಳನ್ನು ಪ್ರೋತ್ಸಾಹಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಸೈಯದ್ ಅಕ್ಬರ್ ಪಾಷಾ ಅವರು ತಮ್ಮ ಮಗನ ಮದುವೆ ಸಂದರ್ಭದಲ್ಲಿ ಮಾಡ್ತಾ ಇರುವಂತದ್ದು ಜನರಿಗೆ ಹಿಡಿಸಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕಾಗಿ 121 ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಓಕೆ, सामूहिक विवाह कार्यक्रम 121 शादियों का जो इनकाद किया गया है, बड़ा ही बेहतरीन मौका है. ಜೋಡಿಗಳ ಇವತ್ತಿನ ದಿನ ಇಲ್ಲಿ ಮದುವೆ ಆಗ್ತಾ ಇದೆ. ಈಗಾಗಲೇ ಇಲ್ಲಿ ಪುರುಷರ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಮಹಿಳೆಯರಿಗೆ ಈಗ ಶಾದಿ ಮೇಲೆ शाखों से टूट जाए वो पत्ते नहीं है हम, शाखों से टूट जाए वो पत्ते नहीं है हम, आंधी से कोई कह दे कि औकात में रहे. अगर इंसान इरादे और नेक दिल से कोई काम करता है तो अल्लाह ताला भी उस काम में शिरकत फरमाता है. हम देख रहे हैं जनाब बशीर साहब रायचूर से तशरीफ फरमाए, जनाब असलम पाशा साहब और जनाब हमारे मानवी के रहनुमा सैयद ಅವರ ಮನೆಯ ಎಲ್ಲ ಹಿರಿಯರು ಸ್ನೇಹಿತರು ಖಾಲಿ ಇರುವ ಜಾಗದಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕಾರಣರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. सैयद अकबर पाशा साहब ऐसी शख्सियत है, समाज में इनके बड़े खिदमत हैं. इसी तरीके से आज मानवी शहर में हमारे मुस्लिम समाज से टोटल 121 शादियों का अहतमाम किया गया है. ಹೊರಗಡೆ ಇರುವಂತಹ ನಮ್ಮ ವಾಲಂಟಿಯರ್ಸ್ ಎಲ್ಲರೂ मानवी में एक ಬಂದಂತವರಿಗೆ ಒಳಗಡೆ ಚೇರ್ಗಳು ಖಾಲಿ ಇದೆ, ಕೂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡಬೇಕು. गवर्नमेंट की जानिब से ಯಾಕೆಂದ್ರೆ शादी का जो रिवाज है उसके तहत हर जोड़े को 50,000 रुपया इस शादी के मौके पे गवर्नमेंट की तरफ से दिए जाएंगे. तो इस मौके से तमाम लोग यहाँ पर जमा हुए हैं. हम हमारे जनाब सैयद अकबर पाशा साहब को इस बड़े कदम उठाने पर हम तमाम की जानिब से, मेरे साथ हमारे रायचूर डिस्ट्रिक्ट के मुदगल शहर के खाजी साहब हैं, खाजी जमीर अहमद साहब, इसी तरह हमारे मुदगल शहर के सैयद नेमत साहब हैं और दीगर लोग ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ जिले से ಶೋಭೆಯನ್ನು ಕೊಡಬೇಕು, ಯಶಸ್ಸು ಮಾಡಬೇಕು. ಆ ನಿಟ್ಟಿನಲ್ಲಿ ವೇದಿಕೆ ಮೇಲಿರುವಂತಹ सैलाब यहाँ पर है.
हम यही दुआ करें ಐಡಿ ಕಾರ್ಡ್ ಇದ್ದವರು ಮಾತ್ರ ವೇದಿಕೆ ಮೇಲಿದ್ದು ಈ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಸಹಕರಿಸಬೇಕು. ಐಡಿ ಕಾರ್ಡ್ ಇದ್ದವರು ಮಾತ್ರ ಈ ವೇದಿಕೆ ಮೇಲಿದ್ರೆ ಚೆನ್ನಾಗಿರ್ತದೆ. ವಾಲಂಟಿಯರ್ಸ್ ಇರ್ಬೋದು, ಗೆಸ್ಟ್ ಇರ್ಬೋದು, ಒಟ್ಟಾರೆ ಕಾರ್ಯಕ್ರಮದ ಯಶಸ್ವಿಗೆ ನಾವೆಲ್ಲರೂ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. आज के इस पुरपतन दौर में तमाम लोगों को इकट्ठा करके जो मशवरा किया था कि भाई मैं अपने बेटे के शादी के मौके पर मैं इज्तिमाई शादियां करूंगा, तो उस वक्त न जाने कौन कौन क्या क्या बातें किए थे कि लोग जमा होंगे कि नहीं होंगे, शादियां इतने कैसे कर पाएंगे। ನಾನೆಲ್ಲ ಯುವ ಮಿತ್ರರಲ್ಲಿ ಸ್ನೇಹಿತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ताला की जानिब से ಸ್ಟೇಜ್ ಮೇಲೆ ಸ್ಟೇಜ್ ವಾಲಂಟಿಯರ್ಸ್ ಕಾರ್ಯಕ್ರಮದ ವೇದಿಕೆಗೆ ಇರುವಂತಹ ವಾಲಂಟಿಯರ್ಸ್ ಮಾತ್ರ ಸ್ಟೇಜ್ ನಲ್ಲಿ ಇದ್ದು ಸಹಕರಿಸಬೇಕು. ಯಾಕಂದ್ರೆ ಇದು ನಮ್ಮ ಕಾರ್ಯಕ್ರಮ, ಇದರ ಯಶಸ್ವಿಗೆ ನಾವೇ ಕಾರಣರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. जनाब अकबर पाशा हुसैनी साहब को मुबारकबाद पेश करता हूँ। अल्लाह तबारक व तआला हर भी इस्तिताअत मालदार को ऐसे ही नेक काम करने की तौफीक अता फरमाए। अस्सलाम वालेकुम। ಈ ಕಾರ್ಯಕ್ರಮ 121ನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಮಾನ್ವಿ ನಗರ ಒಂದು ಹಬ್ಬದ ವಾತಾವರಣ ಇದೆ. ಯಾಕಂದರೆ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮ ಎಲ್ಲಿ ಆಗಿಲ್ಲ. ಆದರೆ ನಮ್ಮ ಮಾನ್ವಿಯಲ್ಲಿ ಅಕ್ಬರ್ ಸಾಬ್ ಹುಸೇನಿ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ದೇವರು ಆಶೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಯಾಕಂದರೆ ಈ ಕರ್ನಾಟಕನಾಗ ಎಲ್ಲಿ ಆಗಲಾರದ ಕಾರ್ಯಕ್ರಮ ಇವತ್ತು ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ಸೈಯದ್ ಅಕ್ಬರ್ ಪಾಷಾ ಅವರು. ಯಾಕಂದರೆ ನಾವು ಹಲವಾರು ರೀತಿಯಲ್ಲಿ ನಾವು ಕಾರ್ಯಕ್ರಮ ನೋಡಿದ್ದೀವಿ, ಆದರೆ ಇದು ಬಡವರ ಕಾರ್ಯಕ್ರಮ, ಬಡವರಿಗೆ ಅನುಕೂಲವಾದ ಕಾರ್ಯಕ್ರಮ. ಯಾಕಂದರೆ ಅವರಿಗೆ ಸಾಮಾನು ಒಟ್ಟು ಬಳಕೆ ಸಾಮಾನುಗಳು ಹಾಗೂ ಅಲ್ಮಾರಿ ಪಲ್ಲಂಗ್ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸೈಯದ್ ಅಕ್ಬರ್ ಪಾಷಾ ಅವರು ಇಡೀ ಕರ್ನಾಟಕ ತುಂಬಾ ಎಲ್ಲೆಲ್ಲಿ ಆಗಿಲ್ಲ ಅಂತ ಕಾರ್ಯಕ್ರಮವನ್ನು ಸೈಯದ್ ಅಕ್ಬರ್ ಪಾಷಾ ಅವರು ಮಾಡಿದಾರಂತ ವಿಷಯ ಅಂತ ನಾವು ಮಾನ್ವಿ ನಗರವನ್ನು ಹಬ್ಬ ಅಂತ ವಾತಾವರಣ ಬಂದಿದೆ. ಮಾನ್ವಿ ಪಟ್ಟಣಕ್ಕೆ ಹಬ್ಬದ ವಾತಾವರಣ ಇದೆ. ಮಾನ್ವಿ ತಾಲೂಕು ಅಂತಲ್ಲ, ಈ ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಮತ್ತು ಬೇರೆ ಡಿಸ್ಟ್ರಿಕ್ಟ್ನಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಾರ್ಯಕ್ರಮ ಏನಂದರೆ ಒಂದು ಮುಸ್ಲಿಂ ಸಮುದಾಯದ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಇದನ್ನು ನಮ್ಮ ಮಾನ್ವಿ ನಗರದ ಮಾನ್ವಿ ಪಟ್ಟಣದ ದೊಡ್ಡ ಉದ್ಯಮಿಗಳಾದಂಥ ಅಕ್ಬರ್ ಪಾಷಾ ಹುಸೇನಿ ಸಾಹೇಬರು ಈ ಒಂದು ಸಾಮೂಹಿಕ ವಿವಾಹ ಹಮ್ಮಿಕೊಂಡಿದ್ದಾರೆ. ಇದು ಅವರ ಮಗನ ಮದುವೆ ಇರೋದರಿಂದ ಅವರ ಮಗನ ಮದುವೆ ನಿಮಿತ್ತ 121 ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದಾರೆ. ಇದು ಮಾನ್ವಿ ಇತಿಹಾಸದಲ್ಲಿ ಅಂತಲ್ಲ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಮೊದಲಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಮುಸ್ಲಿಮರ ಒಂದು ಸಾಮೂಹಿಕ ವಿವಾಹ ಇದು ಮೊದಲಂತ ನಾನು ಹೇಳ್ತೇನೆ. ಇಂಥ ಒಂದು ಸಾಮೂಹಿಕ ವಿವಾಹದಲ್ಲಿ ಎಷ್ಟು ಬಡ ಜನರು, ಮುಸ್ಲಿಂ ಬಡ ಕುಟುಂಬಗಳು ಒಂದು ತಮ್ಮ ಮನೆಯ ಒಂದು ಮದುವೆಯನ್ನು, ಮಕ್ಕಳ ಮದುವೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಒಂದು ಸಹಾಯ ಹಸ್ತ ನೀಡಿರ್ತಕ್ಕಂಥ ನಮ್ಮ ಮಾನವೀಯ ಉದ್ಯಮಿ ಶ್ರೀ ಅಕ್ಬರ್ ಪಾಷಾ ಹುಸೇನಿ ಭಯ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರೂಪಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಹಳಷ್ಟು ಮಿನಿಸ್ಟ್ರುಗಳು, ನಮ್ಮ ರಾಜ್ಯದ ಮಿನಿಸ್ಟ್ರುಗಳು ಬರ್ತಾ ಇದ್ದಾರೆ. ಹೀಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಸ್ವಯಂ ಸೇವೆಯನ್ನು ಕಾರ್ಯಕ್ರಮಕ್ಕೆ ಸಲ್ಲಿಸಲು ಬಂದಿದ್ದೇವೆ ಎಂದು ನಾನು ಈ ಮೂಲಕ ಕೂತ್ಕೊಂಡ್ರೆ ಮುಂದಿನ ಕಾರ್ಯಕ್ರಮಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಬುಲ್ ಕಲಾಂ ಆಜಾದ್ ಬ್ರಿಗೇಡ್ ವತಿಯಿಂದ ಇವತ್ತು ನಾನು ಮಾನ್ವಿ ಪಟ್ಟಣದಲ್ಲಿ ಇಡೀ ರಾಜ್ಯದಲ್ಲಿ ಇತಿಹಾಸವಾದಂಥ ಒಂದು ಕಾರ್ಯಕ್ರಮವನ್ನು ಮಾನ್ವಿ ನಗರದ जितने भी वॉलंटियर्स ठहरे हुए हैं, सैयद अकबर ये पाशा लोगों को आजिज़ाना तौर पे आने वाले अहबाब को अपने अपने कुर्सियों पे बिठाने की कोशिश कीजिए. ಮಾನ್ವಿ ಪಟ್ಟಣ मेहरबानी करके ಈ ಕಾರ್ಯಕ್ರಮ ರಾಜ್ಯಕ್ಕೆ ಮಾದರಿ ಅಲ್ಲ, ಈ ದೇಶಕ್ಕೆ ಮಾದರಿ. जगह बनाई गई है, ಮುಸಲ್ಮಾನ್ दूल्हे ही रहना है, यहाँ पे दूसरे लोग आके डिस्टर्ब मत करिए मेहरबानी करके. ಇಡೀ ರಾಜ್ಯದ ಎಲ್ಲ ನಾಯಕರು ಅರ್ಥ ಮಾಡಿಕೊಳ್ಳಬೇಕು.
ಮತ್ತು ನಮ್ಮ ಸಮಾಜಕ್ಕೆ ಹಿಂದುಳಿದ ವರ್ಗ ಸಮಾಜ ಆದಂಥ ಮುಸ್ಲಿಂ ಸಮಾಜವನ್ನು ಎಲ್ಲ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯಲ್ಲಿ ಬಡ ಮುಸ್ಲಿಂ ಹೆಣ್ಣು ಮತ್ತು ಗಂಡನ್ನು ಹುಡುಕಿ ಇವತ್ತು ಬಡ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅಕ್ಬರ್ ಪಾಷಾ ಅವರಿಗೆ ಮಾನ್ವಿ ಕ್ಷೇತ್ರದಲ್ಲ ಇಡೀ ರಾಜ್ಯದ ಜನದ ಪರವಾಗಿ ಅವರನ್ನು ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇವತ್ತು ಏನು ಹೊಸ ದಾಂಪತ್ಯಕ್ಕೆ ಜೀವನ ಮಾಡಲಿಕ್ಕೆ ಒಂದು ಇವತ್ತು ನಿಕಾವನ್ನು ಮಾಡಿಕೊಂಡಿದ್ದಾರೆ. ದಾಂಪತ್ಯಗಳನ್ನು ಅವರ ಹೊಸ ಜೀವನವನ್ನು ಇವತ್ತಿನಿಂದ ಮಾನ್ವಿ ನಗರದಿಂದ ಪ್ರಾರಂಭ ಆಗಲಿ ಅಂತ ಅಲ್ಲನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತು ನಮ್ಮ ಅಕ್ಬರ್ ಸಾಹಿಬಿಗೆ ಇನ್ನೂ ದೇವರು ಶಕ್ತಿ ಕೊಳ್ಳಿ. ಅವರು ಈ ಕಾರ್ಯಕ್ರಮದಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇಡೀ ರಾಜ್ಯ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಅವರು ಮಾಡಲಿಕ್ಕೆ ಅವರಿಗೆ ಶಕ್ತಿ ತುಂಬಲಿ ಅಂತ ಹೇಳುತ್ತಾ ನನ್ನ ಹೇಳುವ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಾರೆಲ್ಲ ಗಣ್ಯರು ಭಾಗವಹಿಸಲಿದ್ದಾರೆ? ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಸ್ಪೀಕರ್ ಆದಂಥ ಯುಟಿ ಖಾದರ್ ಅವರು ಭಾಗವಹಿಸಲಿದ್ದಾರೆ. ಮತ್ತು ಅವರ ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಮಹಾನ್ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಸಚಿವರಾದಂಥ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಥ್ರಾ ಸಾಹೇಬರು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಅಂಪಯ್ಯ ಸೌಕಾರ್ ನಾಯಕ್ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಈ ಜಿಲ್ಲೆಯ ಮಾಜಿ ಶಾಸಕರುಗಳು ಮಂತ್ರಿಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಎಲ್ಲ ಮೌಲಾನಗಳು, ಮುಫ್ತಿಗಳು ಮತ್ತು ನಮ್ಮ ಎಲ್ಲ ಸಂಘಟನೆಯ ಅಧ್ಯಕ್ಷ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಮೆಸೇಜ್ ಈ ರಾಜ್ಯಕ್ಕೆ ಕೊಡಬೇಕಂತ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಅಲ್ಪಸಂಖ್ಯಾತರ ಮತ್ತು ವಸತಿ ವಕ್ಫ್ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರು ಬರಬೇಕಿತ್ತು. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಅವರು ಇಂಥ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಅವರು ಭಾಗವಹಿಸಿ ಯಶಸ್ವಿಗೊಳಿಸಿಕೆ ಅವರನ್ನು ಕಾರಣ ಆಗಬೇಕಂತ ಅವರಲ್ಲಿ ಸಹ ಕೇಳಿಕೊಳ್ತೀನಿ. ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ನಮ್ಮ ಮಾನ್ವಿ ಕ್ಷೇತ್ರದ ಮತ್ತು ಪ್ರಭಾವಿ ನಾಯಕರಾದಂಥ ಶ್ರೀ ಎನ್ ಎಸ್ ಬೋಥ್ರಾ ಸಾಹೇಬರು, ಅಂಬಾ ನಾಯಕ್ ಅವರು ಮತ್ತು ನಮ್ಮ ಅಕ್ಬರ್ ಸಾಬ್ ಇದಕ್ಕೆ ರುವಾರಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಹೇಳುವುದು ನಮ್ಮ ದಾರುಸ್ಸಲಾಂ ಫೌಂಡೇಶನ್ ಮಾನ್ವಿಯ ವತಿಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾನ್ವಿಯ ತಾಲೂಕು ಜಿಲ್ಲಾ ರಾಯಚೂರಲ್ಲಿ ಹಮ್ಮಿಕೊಂಡಂಥ ಸೈಯದ್ ಅಕ್ಬರ್ ಪಾಷಾ ಅವರಿಗೆ ಮೊಟ್ಟ ಮೊದಲಾಗಿ ನಾನು ಇಂಥ ಒಂದು ಕಾರ್ಯಕ್ರಮವು ನಮ್ಮ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ. ಯಾಕೆಂದರೆ ಸರಳ ಸಾಮೂಹಿಕ ವಿವಾಹ ನಮ್ಮ ಒಂದು ಸಮುದಾಯದಲ್ಲಿ ಮೊಟ್ಟ ಮೊದಲನಾಗಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ರೀತಿಯಲ್ಲಿ ಅವರು ಬಡವರಿಗೆ ಸಹಾಯವಾಗುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅಗರ್ಭ ಶ್ರೀಮಂತರಿದ್ದರೂ ಸಹ ತನ್ನ ಮಗನ ಮದುವೆಯಲ್ಲಿ ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ವಿವಾಹ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಇರುವಂಥ ಶ್ರೀಮಂತರು ಸಹ ಇಂಥ ಸರಳ ವಿವಾಹಗಳನ್ನು ಆಚರಣೆ ಮಾಡೋದರ ಮೂಲಕ ನಮ್ಮ ಭಾರತ ದೇಶದ ಬಡತನವನ್ನು ನಿರ್ಮೂಲನೆ ಮಾಡೋಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶದ ಮೂಲಕ ನಾನು ಸಹ ಅವರಿಗೆ ಇಡೀ ಒಂದು ದೇಶದ ಮತ್ತು ನಮ್ಮ ರಾಜ್ಯದ ಜನತೆಗೆ ಇಷ್ಟೇ ನಾನು ವಿನಂತಿ ಮಾಡಿಕೊಳ್ಳೇನೆಂದರೆ, ಇಂಥ ವಿವಾಹಗಳು ಮಾಡೋದರಿಂದ ದುಂದುವೆಚ್ಚದಿಂದ ತಾವೆಲ್ಲರೂ ಉಳಿಬೇಕು. ಹಾಗೂ ನಮ್ಮ ಇಂಥ ವಿವಾಹ ಕಾರ್ಯಕ್ರಮದ ಬರುವಂಥ ಖರ್ಚುಗಳನ್ನು ನಮ್ಮ ವಿವಿಧ ಒಂದು ವಿದ್ಯಾಸಂಸ್ಥೆಗಳ ಮೂಲಕ ಹಾಗೂ ವಿವಿಧ ಒಂದು ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಬಡವರಿಗೆ ಸಹಾಯ ಆಗಬೇಕೆಂದು ನಾನು ವಿನಂತಿ ಮಾಡೋದ್ರ ಮೂಲಕ ನನ್ನ ಒಂದು ಅನಿಸಿಕೆಗಳನ್ನು ತಮ್ಮ ಮೇಲೆ ವ್ಯಕ್ತಪಡಿಸಿದೆ. ತಮ್ಮ ಹೆಸರು ಪೋಸ್ಟ್? ಶೇಖ್ ಬಾಬಾ ಹುಸೇನ್, ವೆಲ್ಫೇರ್ ಪಾರ್ಟಿ ತಾಲೂಕು ಅಧ್ಯಕ್ಷ. ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್. ನಮಸ್ಕಾರ.